ಗುರು ಹಡಪದ ಅಂತೇಳಿ. ಈಗ 5 ವರ್ಷ ಕಂಪ್ಲೀಟ್ ಆಗ್ತಾ ಬಂದಿದೆ ಮಗುವಿಗೆ. ಇನ್ನೂ 1ನೇ ಕ್ಲಾಸಿಗೆ ಹೆಸರು ಹಚ್ಚಿಲ್ಲ. ಈ ಮಗು ಈ ಮಗುವಿನ ಒಂದು ಹ್ಯಾಂಡ್ ರೈಟಿಂಗ್ ಇವೆಲ್ಲ ಈ ರೀತಿ ಇವಾಗ ಮಗುವನ್ನು ನಮ್ಮಲ್ಲಿ ಬರಕತ್ತು. ಈಗ ಸುಮಾರು 1 ವರ್ಷಗಳ ಹೆಚ್ಚಾಯಿತು. ಈ ಮಗು 5 ವರ್ಷ ಕಂಪ್ಲೀಟ್ ಆಯ್ತು. ಇವಾಗ 5 ವರ್ಷ ನಾವು ಏನೇ ಕೇಳಿದ್ರು ಕೂಡ ಹೇಳ್ತಾನೆ. ಅದಕ್ಕೆ ಮಗುವಿನ ಜ್ಞಾನವನ್ನು ನಾವು ಹೆಂಗಂತ ನಾವು ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ. ಪ್ರಪಂಚದ ಒಟ್ಟು ಖಂಡಗಳೆಷ್ಟು? ಪ್ರಪಂಚದ ಅತಿ ಚಿಕ್ಕ ಖಂಡ ಯಾವುದು? ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದು? ಪ್ರಪಂಚದ ಅತಿ ದೊಡ್ಡ ನದಿ? ಪ್ರಪಂಚದ ಅತಿ ದೊಡ್ಡ ಸಾಗರ ಯಾವುದು? ಪ್ರಪಂಚದ ಉದ್ದವಾದ ಗೋಡೆ ಯಾವುದು? ಪ್ರಪಂಚದ ಅತಿ ದೊಡ್ಡ ಕಾವ್ಯ ಯಾವುದು? ಮಹಾಭಾರತ. ಪ್ರಪಂಚದ ಹಳೆಯ ಧರ್ಮ ಯಾವುದು? ವೆರಿ ಗುಡ್. ಅತ್ಯಂತ ಎತ್ತರವಾದ ಹುಲ್ಲು ಯಾವುದು? ಅತ್ಯಂತ ಎತ್ತರವಾದ ಹುಲ್ಲು ಬಿದಿರು. ಕಾಂಗ್ರೋಗಳ ನಾಡು ಯಾವುದು? ಕಾಂಗ್ರೋಗಳ ನಾಡು. ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು? ನಮ್ಮ ಜಿಲ್ಲೆ ಯಾವುದು? ನಮ್ಮ ರಾಜ್ಯ ಯಾವುದು? ನಮ್ಮ ದೇಶ ಯಾವುದು? ನಮ್ಮ ತಾಲೂಕು ಯಾವುದು? ವೆರಿ ಗುಡ್. ಕರ್ನಾಟಕ ರಾಜ್ಯದ ಕೀಟ ಯಾವ್ದಪ್ಪ? ಕನ್ನಡದ ಕಣ್ಣು ಯಾರು? ವೆರಿ ಗುಡ್. ಕನ್ನಡದ ರಾಜ್ಕುಮಾರ್ ಅವ್ರಿಗೆ ಏನಂತ ಹೆಸರು? ವೆರಿ ಗುಡ್. ಕಾಳಿಂಗ ಸರ್ಪದ ರಾಜಧಾನಿ ಯಾವುದು? ವೆರಿ ಗುಡ್. ಸದಾ ಹಚ್ಚು ಹಸಿರಾಗಿರುವ ಜಿಲ್ಲೆ ಯಾವುದು? ಸದಾ ಹಚ್ಚು ಹಸಿರಾಗಿರುವ ಜಿಲ್ಲೆ ಯಾವುದು? ಕೊಡಗು. ಕರ್ನಾಟಕದ ಹೆಬ್ಬಾಗಿಲು ಅಂತ ಯಾವ್ದು ಕರೀತಾರ? ಕರ್ನಾಟಕದ ಹೆಬ್ಬಾಗಿಲು ಅಂತ ಮಂಗಳೂರು ಕರೀತಾರ. ಹೌದಾ? ಹೌ ಮೆನಿ ಡೇಸ್ ಇನ್ ಅ ವೀಕ್? ಹೌ ಮೆನಿ ಮಂತ್ಸ್ ಇನ್ ಅ ಇಯರ್? ವಾಟ್ ಈಸ್ ದ ನೇಮ್ ಆಫ್ ಯುವರ್ ಕಂಟ್ರಿ? India. How many letters are there in English? 26. Very good. How many vowels are there in? India. How many vowels are there in? 21. Consonants are there. Vowels ಕೇಳಕತ್ತಿ vowels. 5. 5 ಅಂತ ಹೇಳಬೇಕು. ಹೌದಾ? Which is our national ಏನು ಬರೆದಪ್ಪ ಕರೆನ್ಸಿ? India rupee. Very good. What is the theme of your school? Theme ಅದು ಬೇರೆ ಹೇಳಿಲ್ಲ. ಸರಿ ಹೇಳ್ಬಿಡು. How many days are there in a year? 365 days. Very good. Which is our national tree? Banyan tree. Which is our national river? Ganga. Which is our national fruit? Mango. Which is our national bird? Peacock. Which is our national flower? Lotus. Which is our national game? Hockey. Which is our national animal? Tiger. Which is our national vegetable? Pumpkin. Okay, very good. ನೀವು ಹೇಗಿದ್ದೀರಾ? How are you? ನಾನು ಚೆನ್ನಾಗಿದ್ದೀನಿ. I am fine. ವೆರಿ ಗುಡ್. ನಿಮ್ಮ ಹೆಸರೇನು? What is your name? ವಾಟ್ ಈಸ್ ಯುವರ್ ನೇಮ್? My name is Siddha. ವಾಟ್ ಈಸ್ ಯುವರ್ ಫಾದರ್ ನೇಮ್? My father name is Guru. ವಾಟ್ ಈಸ್ ಯುವರ್ ಮದರ್ ನೇಮ್? My mother name is Savita. ವಾಟ್ ಈಸ್ ಯುವರ್ ಸರ್ ನೇಮ್? My son name is Hadapada. ಹೌ ಆರ್ ಯು ಓಲ್ಡ್? You're 5 years. 5 year old ಅಂತ ಹೇಳ್ಬೇಕು. ಓಕೆನಾ? ಓಕೆ. ನಾನು ಹಿರೂರಿನವನು. I am from Hirur. ವೆರಿ ಗುಡ್. ನೀನು ಎಲ್ಲಿಯವರು? I am from ವೇರ್ ಆರ್ ಯು ಫ್ರಮ್ ಅಂತ. ವೆರಿ ಗುಡ್. ಗಣೇಶಗೆ ಏನಂತ ಕರೀತಾರಪ್ಪ? Ganapati Nayak. ಸೂರ್ಯ? Chandra. ಸೂರ್ಯಗ? Surya. ಹಾ. Banu. ಹಾ Ravi. ಹಾ. Banu. ವೆರಿ ಗುಡ್. ಚಂದ್ರಗೆ ಏನಂತ ಕರೀತಾರ? ಚಂದ್ರ? ಶಶಿ, ಸುಧಾ. Shashi. ಹಾ. ಹಾ. ಕಾಡು ಅಂದ್ರೆ ಏನಪ್ಪ? Aranya. ವೆರಿ ಗುಡ್, ವೆರಿ ಗುಡ್. ನನಗೂ ಬರಲ್ಲ ಸಿದ್ಧಾರ್ಥ ಇವೆಲ್ಲ ನನಗ. ಅವನಲ್ಲಿ ಇದನ್ನ ಬಿಡಿಸಿ ಹೇಳಪ್ಪ. ಅವನಲ್ಲಿ Avan plus Tanya. ವೆರಿ ಗುಡ್. ಮಾತನ್ನು. Master plus Tanu. Matan. ವೆರಿ ಗುಡ್. ಕೈಯಿಂದ. Kai plus Tinda. Kainda. ಮಳೆಗಾಲ. Male plus Kala Malega. ನಾನೀಗ ತತ್ಸಮ ತತ್ವ ಕೇಳ್ತೀನಿ, ಹೇಳ್ತೀವಪ್ಪ. ಆರ್ಯ ಅಂದ್ರೆ ಏನು? Aja. ಕಾರ್ಯ ಅಂದ್ರೆ ವರ್ಬ್. ಆರ್ಯ ಅಂದ್ರೆ. ಚಂದ್ರ ಅಂದ್ರೆ? Chandra. ನಿತ್ಯ ಅಂದ್ರೆ? Nitya. ಭಕ್ತಿ ಅಂದ್ರೆ? Bhakti. ಋಣ ಅಂದ್ರೆ? Dina. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ವಿರುದ್ಧಾರ್ಥಕ ಪದಗಳು ಬರ್ತಾವ. ಜನನ? Maran. ಸತ್ಯ? Asatya. ಸಿಹಿ? Kahi. ಕಪ್ಪು? Bili. ಆಸೆ? Nirate. ವೆರಿ ಗುಡ್. ಕತ್ತಲು? Belaku. ಮೇಲೆ? Kelege. ಧರ್ಮ? Adharma. ತಪ್ಪು? Sari. ಉತ್ತರ? Dakshina. ಉದ್ದ? ಉದ್ದ. ನೀನು ವಿರುದ್ಧ ಹೇಳ್ಬೇಕು, ಗಿಡ್ಡ ಅಂತೇಳಿ. ಸುಂದರ? Sundara.
ಸುಂದರ ಕುರುಪಿ. ಹೌದಾ ಇಲ್ಲ? ಹಾಂ, ರಾಜ್ಯಗಳು ಎಷ್ಟದವಪ್ಪ ನಮ್ಮ ಭಾರತದಲ್ಲಿ? ವೆರಿ ಗುಡ್. ನಮ್ಮ ಕರ್ನಾಟಕದೊಳಗೆ ಜಿಲ್ಲೆಗಳು ಎಷ್ಟದಾವ? ವೆರಿ ಗುಡ್, ವೆರಿ ಗುಡ್. ನಮ್ಮ ಜಿಲ್ಲೆ ಯಾವುದು? ವೆರಿ ಗುಡ್. ಇವಾಗ ಈ ಮಗುವಿಗೆ 1ನೇ ತರಗತಿ ಸಣ್ಣ ಓದುವಂಥ ಒಂದು ಪರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ನೋಡೋಣ ಕನ್ನಡ ಎಷ್ಟು ಓದ್ತಾನೆ ಈ ಮಗು ಅಂತ ಹೇಳಿ. ಹಾಂ, ಅದು ಒಂದು ಸರ್ಕಾರಿ ಶಾಲೆ. ಆ ದಿನ ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನದ ಆಚರಣೆ. ಶಾಲೆ ತುಂಬ ಆ ದಿನ ಸಡಗರ ಕಡಗ ರೈನವನ್ನು ಹೂವು ತಂದ ರಾಜನು ಮಾಲೆ ಮಾಡಿದನು. ಸ್ವಾಮಿ ವಿವೇಕಾನಂದ ವಿಮಾನಗಳನ್ನು ಕುಳಿಸಿದ್ದರು. ಶಾಂತಾರಾಮನು ದೇವರ ನಾಮ ಹಾಡಿದನು. ನಾರಾಯಣ ಗುರುಗಳು ದೀಪ ಬೆಳೆಸಿ ರೂಪ ದೀಪ ಭಕ್ತಿಮನಿ ತರ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು. ಸಹ ಕಥೆ ಹೇಳಿದರು. ರಜನಿ ತಾನೇ ಬರೆದು ಕವಿತೆ ಓದಿದಳು. ಗುರುಗಳಾದ ನಾರಾಯಣ ಅವರು ಸ್ವಾಮಿ ವಿವೇಕಾನಂದ ಭಾರತಕ್ಕೆ ಕೀರ್ತಿ ಪುರುಷದ ಅವರ ಭಾರತ ಹೆಸರನ್ನು ಬಾಣ್ಯತರಕ್ಕೆ ಎತ್ತಿ ಹಿಡಿದರು. ನಮ್ಮ ದೇಶದ ಬಗ್ಗೆ ವಿದೇಶದಲ್ಲಿ ಭಾಷೆ ಮಾಡಿ ಮತ್ತೆ ಯಾವ್ದು ಗೊತ್ತಿ ಇದ್ರಾಗ ಯಾವ್ದು ಬರ್ತಾನೆ ಅಂತ? ಇವ್ರು ಯಾರಂತ ಬರ್ತದ ನಿನಗೆ? ಇವರು ಕನಕ, ಇವರು ಮಹಾವೀರ, ಇವರು ವಾಲ್ಮೀಕಿ, ಇವರು ಬುದ್ಧ, ಇವರು ಗುರುನಾನಕ. ವೆರಿ ಗುಡ್ ಅಪ್ಪ. ಹಾಂ, ಇದು ಗೊತ್ತೇ? ಸಾಯಂಕಾಲನ ನಮಸ್ಕಾರ ಅಭ್ಯಷ್ಟ ಅಣ್ಣಾಗ ಗೌರಿ ನಮಸ್ಕಾರ ಅಭ್ಯಷ್ಟ ಅಂಕಲ ಅಭ್ಯಷ್ಟ ನಮಸ್ಕಾರ ಶಂಕರನ ಬನ್ನಿ ಬಾ ಗೌರಿ ಏನು ಬೇಕು ಶಂಕರನ ನಮಗೆ ಪಡನ್ ಬೇಕು ಅಭ್ಯಷ್ಟ ಬರಲು 1ಕ್ಕೆ 20. ಸಾಕು 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 ಸಾಕು. ಇದು ಒಂದನೇ ತರಗತಿಯಲ್ಲಿರುವಂಥ ಬುಕ್ಸು. ಈಗ ಒಂದು ಯಾವುದೋ 4ನೇ ತರಗತಿ ನಾನು ಓದ್ತೀನಿ ರೀ, ನಾನು ಯಾವುದಕ್ಕೂ ಕಡಿಮೆ ಇಲ್ಲ ಅಂತೇಳಿ ಒಂದು 4ನೇ ಪಾಠದ 4ನೇ ತರಗತಿ ಪಾಠನ ಕಾಡಿನಲ್ಲಿ ಒಂದು ಸ್ಪರ್ಧೆ ಅಂತೇಳಿ ಓದ್ತಾ ಇದ್ದಾನೆ. ನಾನು ನಡುವಿಂದ ಎಲ್ಲಿ ಬೇಕಾದ್ರೂ ಕೊಟ್ಟು ಕೇಳ್ತೀನಿ ಅಂತ ಹೇಳ್ಬೇಕಂದ್ರೆ ಹಾಂ ಸರಿ ಸರ್ ಅಂತ ಹೇಳ್ದಾನೆ. ಅವ್ನು ನೋಡೋಣ ಎಷ್ಟು ಓದ್ತಾನಂತ. ಹಾಂ, ಓದು. ರೋಗಿ ಬಯಸಿದ್ದು ಹಾಳು ಅನ್ನ ವೈದ್ಯರು ಹೇಳಿದ ಹಾಳನ್ನು ಅನ್ನ ಎಂಬುದಕ್ಕೆ ನನಗೆ ಬೈಬಲ್ ವಿಷಯ ಬಂದಿದೆ. ಈಗ ಎಲ್ಲರ ಕೈಯಲ್ಲಿ ಇರುವುದು ಬೈಬಲ್. ಇದರ ಮೂಲಕ ಜಗತ್ತಿನಲ್ಲಿ ಮೂಲೆಯಲ್ಲೂ ಜನರು ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು. ವಿಚಾರ ವಿನಿಮಯದ ಜೊತೆಗೆ ಸಂದೇಶಗಳನ್ನು ಕಳುಹಿಸಬಹುದು. ಮತ್ತೆ ಬೇರೆ ಕೇಳಿದ್ರಾಗ ಕೌರವರು ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12 ದಿನ ದ್ರೋಣಾಚಾರ್ಯನು ಚಕ್ರವ್ಯೂಹವನ್ನು ರಚಿಸಿದರು. ವೆರಿ ಗುಡ್. ಸಾಕಪ್ಪು ನೋಡೋಣ. ಇಂಗ್ಲೀಷ್ ಓದ್ತೀಯ ಇವಾಗ? ಎಷ್ಟನೇ ಕ್ಲಾಸದ್ದು? ಇದು 4ನೇ ಕ್ಲಾಸದ್ದು. ನಾನು ಓದ್ತೀನಿ ರೀ, ನೀವು ಯಾವ್ದು ಕೊಟ್ಟರು ನಾನು ಓದ್ತೀನಿ ಅಂತ ಹೇಳಿದ್ದಾನೆ. ಇದನ್ನು ನೋಡೋಣ, ಚೆಕ್ ಮಾಡೋಣ ರೀ. The clock of life is when there was once and no man has the power to tell just when the hands will stop at late or early hour. To last once with each hand indeed to last once health each more to last once soul each ವೆರಿ ಗುಡ್ ಅಪ್ಪ. ಇದು ಒಂದು ರೈಮ್ಸ್ ಮಾಡ್ತಾ ಇದ್ದ. ಕಪ್ ಪ್ಯಾಂಟ್ ಸಸರ್ ಕಪ್ ಪ್ಯಾಂಟ್ ಸಸರ್ ರೆಡಿ ಫಾರ್ ಟಿ. How many children 1 2 3 bed and pillow ready for sleep. How many children 4 5 6 chair and table ready for work. How many children 7 8 9 ವೆರಿ ಗುಡ್. ಮತ್ತೆ ಯಾವ್ದು ಓದ್ತೀಯಪ್ಪು? ಇದು ಓದ್ತಿದ್ದು Koppu went to the market. He
Bought a kilo of onions, onions from the vegetable seller some some were big, some were ಸಾಕು ನೋಡ್ರಿ ಈ ಒಂದು ಮಗುವಿನ ಬಗ್ಗೆ ನನಗೆ ಹೇಳಕ್ಕೆ ಇಷ್ಟೊಂದು ಖುಷಿ ಆಗುತ್ತಲ್ಲ. ಈಗ ನೀವು ಸಾಕಷ್ಟು ಈ ಒಂದು ವಿಡಿಯೋನ ಕಂಪ್ಲೀಟ್ ಪೂರ್ತಿಯಾಗಿ ನೋಡಿದಾಗ ಗೊತ್ತಾಗುತ್ತೆ. ಇದು 5 ವರ್ಷದ ಮಗು ಐತಿ. ಈಗ ನಮ್ಮ ಹತ್ರ ಬರುವಾಗ ಒಂದು ಸಾಮಾನ್ಯ ಜ್ಞಾನ ಅಂದ್ರೆ ಫಸ್ಟಿಗೆ ನಾವು ಅಕ್ಷರದಿಂದ ಸಣ್ಣ ರೌಂಡ್ ಹಾಕೋದ್ರಿಂದ ಚಾಲೂ ಮಾಡಿ ಇವತ್ತು 2 ವರ್ಷದಲ್ಲಿ ಈ ಮಗುವನ್ನ ನಮಗೆ ಗುಣಮಟ್ಟದ ಎಜುಕೇಶನ್ ಅಂತ ನಾವು ಹೇಳ್ತೀವಿ, ಕ್ವಾಲಿಟಿ ಎಜುಕೇಶನ್ ಅಂತೇಳಿ. ನಾವು ಕೆಲವೊಬ್ರು ಮಾತಾಡ್ತಾರೆ, ಇಲ್ಲ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಅದೆಲ್ಲ ನಾವು ಗುಣಮಟ್ಟದಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿ ನಾವು ಶಿಕ್ಷಣನ ನಾವು ಕೊಡಕ್ಕಾಗ್ತೀವಿ, ನಮ್ಮ ಶಿಕ್ಷಣ ಹೆಂಗದ, ಆ ಮಕ್ಕಳನ್ನ ಯಾವ ರೀತಿ ನಾವು ಅಕ್ಷರ ಜ್ಞಾನ ಅನ್ನೋದು 1ನೇ ಕ್ಲಾಸಿಗೆ ಬರೋಟ್ಟಿಗೆ ಅದು ಕಂಪ್ಲೀಟ್ ಆಗಿ ಇವತ್ತು ನಾನು ಹೇಳ್ತೀನಿ, ಇದನ್ನು ಧೈರ್ಯದಿಂದ ಹೇಳ್ತೀನಿ. ಇದು 4ನೇ ತರಗತಿ ಬುಕ್. 4ನೇ ತರಗತಿ ಬುಕ್ ಅಂದ್ರೆ ಅವನು ತೊದಲು ನುಡಿಯಿಂದ ಆ ಮಗು ಓದ್ತಾ ಇದೆಯಲ್ಲ, ತೊದಲು ನುಡಿಯಲ್ಲಿ ಆ ಮಾತನ್ನ ಕೇಳಕ್ಕೆ ಒಂದು ಮಗ ಈ ಮನೆಯಲ್ಲಿ ಸಣ್ಣ ಮಕ್ಕಳು ಮಾತಾಡ್ತಾವ, ಆ ಮಾತುಗಳನ್ನ ಕೇಳಬೇಕಂದ್ರೆ ಒಂದು ಖುಷಿ. ಅಂಥದ್ರೊಳಗೆ ಈ ಮಗು 4ನೇ ಕ್ಲಾಸದ ಇಂಗ್ಲೀಷ್ ಬುಕ್ಕನ್ನು ಓದ್ತದ ಅಂತಂದ್ರೆ ಅದು ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ಹೆಮ್ಮೆ ಅಂತ ಅನ್ಬೇಕು. ಇವರು ಕಲಿಸಿದಂಥ ಒಂದು ಗುರುಮಾತೆಯರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಅಷ್ಟೇ ಅಲ್ಲ, ನಮ್ಮ ಪ್ರತಿಯೊಂದು ಕೂಡ ಯಾವುದೇ ವಿದ್ಯಾರ್ಥಿ ಇದ್ರೂ ಕೂಡ ಇದೇ ರೀತಿಯಾಗಿ ನಾವು ಕಾಳಜಿಯನ್ನು ತಗೊಳ್ತೀವಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ. ಇದು ಯಾವುದೇ ಬುಕ್ಕ ಕೊಡಲಿ ಅವರು ಅಷ್ಟು ಸರಳವಾಗಿ ಓದ್ತಾರೆ. ಈಗ 1ನೇ ಕ್ಲಾಸಿಗೆ ಬಂದ 5, 2, 3, 4, 5 ಅಂತ ಇಂಥ ಈ ರೀತಿಯಾಗಿ ಅವ್ರನ್ನ ನಾವು ಪುಷಪ್ ಮಾಡ್ತಾ ಹೋಗ್ತೀವಿ ಅಂತಂದರೆ ಮುಂದೆ ಜೀವನದಲ್ಲಿ ಅವರು ಭವಿಷ್ಯದಲ್ಲಿ ಮುಂದೊಂದು ದಿನ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತಾರೆ ಅನ್ನೋದರಲ್ಲಿ ನಮ್ಮದು ನನ್ನ 2 ಮಾತು ತಪ್ಪಿಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳನ್ನು. ಹೀಗೆ ನಿಮ್ಮ ಯಾರ ಮಕ್ಕಳು ಬಿಡ್ರಿ ನನ್ನಲ್ಲಿ, ನಾವು ನಿಮ್ಗೆ ಸಾಧ್ಯ ಆದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ನಿಮ್ಮ ಮಕ್ಕಳನ್ನ ತಯಾರು ಮಾಡಿಕೊಡುವಂಥ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಥ್ಯಾಂಕ್ ಯು.